ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇರಾನ್ನಿಂದ ಹಾರ್ಮೋಜ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈ ಬೆನ್ನಲ್ಲೇ ಶಾಂತಿ ಮಾತುಕತೆಗೂ ಕೂಡ ಎಲ್ಲ ಪ್ರಯತ್ನ ಆಗ್ತಾ ಇದ್ದು ಡೇಟ್ ಕೂಡ ನಿಗದಿಯಾಗಿದೆ. ಆದರೆ ಈ ಸಂದರ್ಭದಲ್ಲಿ ಅಮೆರಿಕ ನೌಕಾಪಡೆಯ ಮೇಲೆ ಇರಾನ್ ಮತ್ತೆ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಮೆರಿಕ ನೌಕಾಪಡೆಯ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಹಾರ್ಮುಜ್ನಲ್ಲಿದ್ದಂಥ ಅಮೆರಿಕ ನೌಕೆಗಳನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತಹ ಡ್ರೋನ್ ಅಟ್ಯಾಕ್ ಇದು. ಡ್ರೋನ್ನ ಮೂಲಕ ಇರಾನ್ ದಾಳಿಯನ್ನ ನಡೆಸಿದೆ. ಹಾಗಾಗಿ ಈ ಸಭೆ ಮುಂದುವರಿಯುತ್ತಾ ಅಥವಾ ಮುರಿದು ಬೀಳುತ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಆಗ್ತಾ ಇರುವಂಥ ಸಂಘರ್ಷಕ್ಕೆ ಕಡಿವಾಣವನ್ನು ಹಾಕುವಂಥ ನಿಟ್ಟಿನಲ್ಲೇ ಸದ್ಯ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಈಗಾಗಲೇ ಎಲ್ಲ ಪ್ಲಾನ್ಸ್ ಕೂಡ ಆಗಿದೆ, ಸಿದ್ಧತೆಗಳು ನಡೆದಿದೆ. ಇದರ ಬೆನ್ನಲ್ಲೇ ಸಂಧಾನ ಮಾತುಕತೆ ಆಗುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ರೆ ಇವಾಗ ಇರಾನ್ ಮಾಡಿರುವಂತಹ ಅಟ್ಯಾಕ್ ಹಾಗಾದ್ರೆ ಮಾತುಕತೆಯನ್ನ ಮಾಡೋದಿಲ್ವಾ, ಸಂಧಾನ ಸಭೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಳೆದ ಮೊದಲ ಸುತ್ತಿನ ಸಭೆಯಲ್ಲೂ ಕೂಡ ಅಮೆರಿಕ ಇಟ್ಟಿರುವಂತಹ 10 ಅಂಶಗಳನ್ನು ಇರಾನ್ ಒಪ್ಪಿಕೊಳ್ಳೋದಿಲ್ಲ. ಹಾಗೆ ಇರಾನ್ ನೀಡಿದಂಥ ಕೆಲವು ಅಂಶಗಳನ್ನು ಕೂಡ ಏನು ಉಲ್ಲೇಖ ಮಾಡಿತ್ತು ಅದನ್ನು ಅಮೆರಿಕ ಒಪ್ಪಿಕೊಂಡಿರಲಿಲ್ಲ. ಈ ಒಂದು ಕಾರಣದಿಂದಾಗಿ ವಾಪಸ್ ಮತ್ತೆ ಇರಾನ್ ಹಾಗೆ ಅಮೆರಿಕಾಗೆ ಟ್ರಂಪ್ ಕೂಡ ವಾಪಸ್ ತೆರಳಿದ್ರು. ಆದರೆ ಈಗ ಹಾರ್ಮುಜ್ನಲ್ಲಿದ್ದಂಥ ಅಮೆರಿಕ ನೌಕೆಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿರೋದ್ರಿಂದ ಈ ಯುದ್ಧ ಮತ್ತಷ್ಟು ಬಗೆಲೇಳುವ ಹಂತಕ್ಕೆ ಹೋಗಿ ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿ ಹಾಗಾದರೆ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಲ್ವಾ ಅನ್ನುವಂಥ ಚರ್ಚೆಗಳು ಸಾಗ್ತಾ ಇದೆ. ಹಾರ್ಮುಜ್ನಲ್ಲಿ ಇದ್ದಂತಹ ಅಮೆರಿಕ ನೌಕೆಗಳನ್ನೇ ಈ ರೀತಿಯಾಗಿ ಈಗ ಇರಾನ್ ಟಾರ್ಗೆಟ್ ಮಾಡಿದೆ. ಹಾಗಾದರೆ ಮಾತುಕತೆಗೆ ಇರಾನ್ ಹೋಗೋದಿಲ್ವಾ, ಮಾತುಕತೆಗೆ ಇರಾನ್ ಒಪ್ಪಿಕೊಳ್ಳೋದೇ ಇಲ್ವಾ, ಯಾವುದೇ ರೀತಿಯಾದಂತಹ ಸಂಧಾನ ಸಭೆ ನಡೆಯೋದಿಲ್ವಾ, ಮಾತುಕತೆನೇ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಸದ್ಯ ಮೂಡ್ತಾ ಇದೆ. ಇಡೀ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ವಿವಿಧ ಭಾಗಗಳಿಗೆ ಅದರ ಎಫೆಕ್ಟ್ ತಡ್ತಾ ಇದೆ. ಇನ್ನೊಂದು ಕಡೆ ಗ್ಯಾಸ್ ಆಗಿರಬಹುದು, ಇಂಧನ ಆಗಿರಬಹುದು, ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈಗ ಪಾಕ್ನಲ್ಲಿ ನಡೆಯುತ್ತಾ 2ನೇ ಸುತ್ತಿನ ಮಾತುಕತೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ನಡೆಯಬೇಕಿದ್ದಂಥ ಸಂಧಾನ ಸಭೆ ಇರಾನ್ ಅಮೆರಿಕ ನಡುವೆ ಶಾಂತಿ ಮಾತುಕತೆ ಅಂತ ಹೇಳಿ ನಿಗದಿಯೂ ಆಗಿದೆ. ಅಮೆರಿಕದ ಅಧಿಕಾರಿಗಳು ಈಗಾಗಲೇ ಪಾಕಿಸ್ತಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಕ್ಷಣಕ್ಕೊಂದೊಂದು ಹೇಳಿಕೆಯನ್ನ ನೀಡೋದು ಮಾತ್ರ ಸ್ಟಾಪ್ ಆಗಿಲ್ಲ. ಒಂದು ವೇಳೆ ಈ ಬಾರಿಯೂ ಕೂಡ ಶಾಂತಿ ಒಪ್ಪಂದ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಇಡೀ ಇರಾನ್ನೇ ನಾವು ಸರ್ವನಾಶವನ್ನ ಮಾಡ್ತೇವೆ. ಇರಾನ್ಗೆ ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಎಚ್ಚರಿಕೆ ನೀಡ್ತಾ ಇದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಮತ್ತೆ ಇರಾನ್ ದಾಳಿಯನ್ನ ಮಾಡಿದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗಲ್ಫ್ ಸಂಘರ್ಷ ಬಗೆಹರಿಸೋದಕ್ಕೆ ಸಂಧಾನ ಸಭೆಗಳು ಆಗೋದಕ್ಕೆ ಸಿದ್ಧತೆಯಾಗಿದೆ. ಇರಾನ್ ವಿದ್ಯುತ್ ಸ್ಥಾವರವನ್ನ ನಾಶ ಮಾಡ್ತೇವೆ ಕಂಪ್ಲೀಟ್ ಆಗಿ ಅಂತ ಹೇಳಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವಾಗ ಟ್ರಂಪ್ ಈ ರೀತಿಯಾದಂಥ ವಾರ್ನಿಂಗ್ ಅನ್ನು ಕೊಡ್ತಾರೆ ಅದಕ್ಕೆ ಇರಾನ್ ಪ್ರತ್ಯುತ್ತರವಾಗಿ ಇದೀಗ ನೌಕಾಪಡೆಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಅಮೆರಿಕದ ಶಿಪ್ಗಳ ಮೇಲೆಯೂ ಕೂಡ ಡ್ರೋನ್ ದಾಳಿಯನ್ನ ನಡೆಸಲಾಗಿದೆ ಅನ್ನುವಂತಹ ವಿಚಾರ ಇದೀಗ ಬಯಲಿಗೆ ಬರ್ತಾ ಇದೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ಮುಂದುವರಿತಾನೇ ಇದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣಗೊಂಡಿದ್ದು ಯಾವಾಗ ಹಾಗಾದ್ರೆ ಈ ಸಮಸ್ಯೆಗೆ ಮುಕ್ತಿ ದೊರೆಯುವುದು ಅನ್ನೋದು ಇಡೀ ವಿಶ್ವ ಕೂಡ ಚಿಂತೆಯಲ್ಲಿದೆ. ಆ ಸಂದರ್ಭದಲ್ಲೇ ಏನೀಗ ಮಾತುಕತೆಗಳು ನಡೆಯುತ್ತೆ, ಬ್ರೇಕ್ ಬೀಳಬಹುದು ಹಾಗಾದ್ರೆ ಯುದ್ಧ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮತ್ತೆ ಇರಾನ್ ಅಮೆರಿಕದ ನೌಕೆಯ ಮೇಲೆ ಟಾರ್ಗೆಟ್ ಮಾಡಿ ಏನು ದಾಳಿಯನ್ನ ಮಾಡಿದೆ ಇದು ಮುಂದಿನ ನಡೆಯ ಕುರಿತಂತೆ ಬಹಳಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಒಂದ್ ರೀತಿ ಮತ್ತೆ ಆವರಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಫಸ್ಟ್ ಸಭೆ ಏನಾಯ್ತು ಅದರಲ್ಲೇನೋ ವಿಫಲವಾಯಿತು, ಆದ್ರೆ 2ನೇ ಸಭೆಯಲ್ಲಾದ್ರೂ ಕೂಡ ಏನಾದ್ರೂ ಮಹತ್ವದ ಬೆಳವಣಿಗೆ ಆಗತ್ತೆ ಅನ್ನೋ ಸಂದರ್ಭದಲ್ಲೇ ಇರಾನ್ ಇದೀಗ ಮತ್ತೆ ಅಮೆರಿಕದ ನೌಕೆಯ ಮೇಲೆ ಟಾರ್ಗೆಟ್ ಮಾಡಿದೆ. ಹಾಗಾಗಿ ಮಾತುಕತೆ ಆಗತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಅನಂತರಾಮಯ್ಯ. ದಿವ್ಯದಾಸ್, ಏನು 22ನೇ ತಾರೀಕು ಅಂದ್ರೆ ಮಂಗಳವಾರಕ್ಕೆ ಏನು 2 ವಾರಗಳ ಕದನ ವಿರಾಮ ಕ್ಲೋಸ್ ಆಗುತ್ತೆ. ಅಂದ್ರೆ ಏನು ಅಮೆರಿಕ ಮತ್ತೆ ಇರಾನ್ ನಡುವೆ 2 ವಾರಗಳ ಒಂದು ಕದನ ವಿರಾಮ ಏರ್ಪಟ್ಟಿತ್ತು. ಈ ಒಂದು ಕದನ ವಿರಾಮಕ್ಕೆ 22ನೇ ತಾರೀಕು ಕೊನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸೋಮವಾರ ಅಂದ್ರೆ ಇವತ್ತು
ಇಸ್ಲಾಮಾಬಾದ್ ನಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆ, ಅಂದ್ರೆ 2ನೇ ಸುತ್ತಿನ ಮಾತುಕತೆ ನಡೆಯಲಿದೆ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಏನು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಈ ಅಮೆರಿಕ ಅಧ್ಯಕ್ಷರ ಮಾತಿಗೆ ಇರಾನ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿತ್ತು. ಹೌದು, ಇರಾನ್ ಕೂಡ ಈ ಮಾತುಕತೆಯಲ್ಲಿ ಭಾಗವಹಿಸುತ್ತೆ ಅಂತ ಹೇಳ್ಬಿಟ್ಟು. ಈ ನಡುವೆ ಏನು ಇರಾನ್ ಕೂಡ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿತ್ತು. ಅಂದ್ರೆ IRGC ಏನ್ ಅಲ್ಲಿ ಮಿಲಿಟರಿ ಆಗಿತ್ತು, ಆ ಮಿಲಿಟರಿ ಅವರು ಅಲ್ಲಿಂದ ತೆರವು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರು. ಯಾವಾಗ ಮಾತುಕತೆ ಆರಂಭ ಆಗುತ್ತೆ 2ನೇ ಸುತ್ತಿದ ಅನ್ನೋ ಸಂದರ್ಭದಲ್ಲಿ. ಈ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ತಮ್ಮ ಮಿಲಿಟರಿಯನ್ನ ಅಲ್ಲಿ ಹಾಕಿದ್ರು, ಅದನ್ನು ಕೂಡ ನಾವು ಬ್ಲಾಕೆಡ್ ಅನ್ನ ರಿಮೂವ್ ಮಾಡ್ತೀವಿ ಅಂತಲೂ ಕೂಡ ಅವ್ರು ಹೇಳಿದ್ರು. ಆದ್ರೆ ಇಬ್ಬರೂ ಕೂಡ ಹೇಳಿದಂತಹ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಉಲ್ಲಂಘನೆ ಮಾಡಿದ್ದಾರೆ. ಒಂದ್ ಕಡೆ ಇರಾನ್ ಹೇಳುತ್ತೆ, ನಾವು ಹೇಳಿದ ಮೇಲೆನೂ ಕೂಡ ಅಮೆರಿಕ ತನ್ನ ಸೈನ್ಯವನ್ನು ವಾಪಸ್ ಕರ್ಸ್ಕೊಂಡಿಲ್ಲ, ಹೊರ್ಮುಜ್ ಅನ್ನ ಬ್ಲಾಕೆಡ್ ಹಂಗೆ ಮುಂದುವರೆದಿದೆ, ಹಾಗಾಗಿ ನಾವು ಈ ಮಾತುಕತೆಗೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬಿಟ್ಟು ಇರಾನ್ ಮೀಡಿಯಾ ಈಗಾಗಲೇ ವರದಿಯನ್ನ ಮಾಡಿದೆ. ಇನ್ನ ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇರಾನ್ ಓಪನ್ ಮಾಡ್ತೀವಿ ಅಂದ್ರೆ ಹೊರ್ಮುಜನ್ನ ನಾವು ಅಂದ್ರೆ ಓಪನ್ ಮಾಡ್ತೀವಿ, ಎಲ್ಲಾ ಹಡಗುಗಳು ಸಂಚಾರ ಮಾಡ್ಲಿಕ್ಕೆ ಅಂತ ಹೇಳಿದ್ದವರು ಮತ್ತೆ IRGC ಹಾಕಿದ್ದಾರೆ. ಇದು ಕೂಡ ಸೀಸ್ ಫೈರ್ ನ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರೆ. ಹಾಗಾಗಿ ಇಬ್ಬರು ಕೂಡ ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ಈ ಮಾತುಕತೆ ನಡುವೆ ಏರ್ಪಟ್ಟಿರುವಂತದ್ದು. ಬಹುತೇಕ 90% ಈ ಮಾತುಕತೆ ಆಗುತ್ತಾ, ಆದ್ರೂ ಕೂಡ ಯಶಸ್ವಿ ಆಗುತ್ತಾ ಅನ್ನೋದು ಬಹುಮುಖ್ಯವಾಗಿ ಉದ್ಭವ ಆಗಿರುವಂತಹ ಪ್ರಶ್ನೆ. ಇನ್ನೊಂದ್ ಕಡೆ ಈ ಮಾತುಕತೆಯಲ್ಲಿ ಸ್ಟೀವ್ ವಿಟ್ಕಾಫ್ ಅವರು ಮತ್ತೆ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರಾರ್ಡ್ ಕುಶ್ನರ್ ಅವರು ಭಾಗವಹಿಸ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಮಾತುಕತೆನೇ ನಡೆಯುತ್ತೆ ಅನ್ನೋದು ಡೌಟ್ ಇದ್ದಾಗ ಇವರು ಭಾಗವಹಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮತ್ತೊಂದು ಕಡೆ ಅಮೆರಿಕದ ಇರಾನ್ನ ದಾಳಿಗೆ ಭಾರತದ ಹಡಗು ತುತ್ತಾಗಿದ್ದು, ಈಗಷ್ಟೇ ಮಾಹಿತಿ ಬಂದಿರುವಂತದ್ದು ಭಾರತದ ಹಡಗಿನಲ್ಲಿದ್ದಂತಹ 4 ಜನ ನಾವಿಕರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇಲ್ಲಿ ಯಾಕೆ ಭಾರತದ ಹಡಗನ್ನ ಟಾರ್ಗೆಟ್ ಮಾಡಿದ್ರು? ಭಾರತ ಮತ್ತೆ ಇರಾನ್ ಫ್ರೆಂಡ್ಲಿ ನೇಷನ್ಸ್, ಮತ್ತೆ ಭಾರತಕ್ಕೆ ಈಗಾಗಲೇ ಇಂಥ ಸಂದರ್ಭದಲ್ಲೂ ಕೂಡ ಹಡಗುಗಳ ಮುಖಾಂತರವಾಗಿ ತೈಲ ಮತ್ತು ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಿದ್ದಂತಹ ದೇಶ ಯಾಕೆ ಈ ರೀತಿಯಾಗಿ ಅಟ್ಯಾಕ್ ಆಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕೋದಾದ್ರೆ, ಇರಾನ್ ನಲ್ಲಿ ರೀತಿಯಾಗಿ ರೆವಲ್ಯೂಷನರಿ ಗಾರ್ಡ್ IRGC ಅಂತ ನಾವು ಕರಿತೀವಿ, IRGC ಎಲ್ಲೋ ಒಂದ್ ಕಡೆ ಸುಪ್ರಿಮೆಸಿಯನ್ನ ಮೆರಿತಾ ಇದೆ ಅಲ್ಲಿ. ಅಂದ್ರೆ ಅಲ್ಲಿರುವಂತಹ ಈಗ ಅಬ್ಬಾಸ್ ಅರಾಕ್ಚಿ ಆಗಿರ್ಬೋದು, ಗಾಲಿಬಾಫ್ ಆಗಿರ್ಬೋದು, ಇವರ ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಮಾತು ಈಗ ಕೇಳಿ ಬರ್ತಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅಬ್ಬಾಸ್ ಅರಾಕ್ಚಿ ಮತ್ತೆ ಗಾಲಿಬಾಫ್ ಅವರು ಇಬ್ರು ಕೂಡ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ ಈ ಯುದ್ಧದ ಬಗ್ಗೆ. ಅಂದ್ರೆ ನಾವು ಈ ಯುದ್ಧವನ್ನ ರಿಟಾಲಿಯೇಷನ್ ಮುಖಾಂತರ, ಅಂದ್ರೆ ಯಾವ ರೀತಿಯಾಗಿ ಅಮೆರಿಕ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳುತ್ತೋ ಆ ರೀತಿಯಾಗಿ ನಾವು ಸೇಡ್ ತೀರಿಸ್ಕೋಬೇಕು ಅನ್ನೋ ತವಕದಲ್ಲಿ, ಅಂದ್ರೆ ಆಕ್ರೋಶದಲ್ಲಿ ನಾವಿದ್ರೆ ಇವರು ಶಾಂತಿ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆಗೆ IRGC ಕಮಾಂಡ್ ಅನ್ನ ಮೊದಲನೇ ಸೀಸ್ ಫೈರ್ಗೆ ಕರೆದೇ ಇದ್ದಿದ್ದು ಕೂಡ ಕಾರಣ ಆಗಿದೆ. ಹಾಗಾಗಿ IRGC ಎಲ್ಲೋ ಒಂದ್ ಕಡೆ ಮಾತು ಕೇಳ್ತಾ ಇಲ್ಲ. ಅದಕ್ಕೋಸ್ಕರನೇ IRGC ಅವರು ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದು ಒಂದ್ ಕಡೆ. ಇನ್ನೊಂದು ಕಡೆ ಏನಾದ್ರೂ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಏನಾದ್ರೂ ಭಾರತ ಮಿತ್ರ ರಾಷ್ಟ್ರ ಆಗಿ ಉಳಿತಾ ಅನ್ನೋ ಆಲೋಚನೆನೂ ಕೂಡ ಇದೆ. ಯಾಕಂದ್ರೆ ಅಮೆರಿಕದ ಜೊತೆಗೂ ಚೆನ್ನಾಗಿದೆ, ಇಸ್ರೇಲ್ ಜೊತೆಗೂ ಚೆನ್ನಾಗಿರೋದ್ರಿಂದ ಭಾರತ ಎಲ್ಲೋ ಒಂದ್ ಕಡೆ ಮಿತ್ರ ರಾಷ್ಟ್ರಗಳ ಕೂಟವನ್ನ ಇದು ಸೇರ್ಕೊಂಡ್ಬಿಟ್ಟಿದೆ ಅನ್ನೋ ಅನುಮಾನ ಕೂಡ ಇದ್ದಿದ್ರಿಂದಾಗಿ, ಯಾಕಂದ್ರೆ ಭಾರತದ ಫ್ಲಾಗ್ ಇದ್ದಿದ್ದಂತಹ ಹಡಗು ಅದು ಗೊತ್ತಿದ್ದೂ ಕೂಡ ದಾಳಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ರೀತಿಯಾಗಿ ಇರಾನ್ ಮೇಲೆ ಸಂಶಯ ಬರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಬೆಳವಣಿಗೆಯಿಂದಾಗಿ ಬಹುಶಃ 2ನೇ ಮಾತುಕತೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ವು. 2ನೇ ಮಾತುಕತೆಯಲ್ಲಾದ್ರೂ ಕೂಡ ಈ ಎಲ್ಲಾ ರೀತಿಯಾದಂತಹ ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ಕದನ ವಿರಾಮ ಆಗ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಪರಸ್ಪರ ಇರಾನ್ ಮೇಲೆ ಅಮೆರಿಕದ ಮೇಲೆ ಇರಾನ್ ಹಡಗುಗಳ ಮೇಲೆ ದಾಳಿ ಮಾಡ್ತಿರೋದ್ರಿಂದಾಗಿ ಬಹುಶಃ 2ನೇ ಸುತ್ತಿನ ಮಾತುಕತೆನೂ ಕೂಡ ನಡೆಯಲ್ವಾ ಅನ್ನೋದು ಕೂಡ ಒಂದ್ ರೀತಿ ಅನುಮಾನ ಆಗಿದೆ. ಇದಕ್ಕೆ ಯಾವ ರೀತಿಯಾದಂತಹ ಮುಂದಿನ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.